ಸೆಲ್ಯೂಟ್ 2026 ಈ ಕಾರ್ಯಕ್ರಮ ಅದ್ಧೂರಿಯಾಗಿ ನಡೀತಾ ಇರುವಂಥದ್ದನ್ನು ನಾವೆಲ್ಲ ಗಮನಿಸ್ತಾ ಇದ್ದೀವಿ. ಈ ಕಾರ್ಯಕ್ರಮ ಇಷ್ಟು ಅದ್ಧೂರಿಯಾಗಿ ನಡೆಯೋದಕ್ಕೆ ನಮ್ಮ ಸ್ಪಾನ್ಸರ್ಗಳು ಕಾರಣ ಅಂತ ನಾವು ಈಗಾಗಲೇ ಹೇಳ್ತಾ ಇದ್ವಿ. ಸಾಕಷ್ಟು ಜನ TV9 ಜೊತೆ ಕೈ ಜೋಡಿಸಿ ಈ ಕಾರ್ಯಕ್ರಮ ಇಷ್ಟು ಯಶಸ್ವಿಯಾಗೋದಕ್ಕೆ ಕಾರಣಕರ್ತರಾಗಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಜೊತೆ ಮಿಲೆಕ್ಸ್ನ CEO ನಾರಾಯಣ್ ಅವರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ನಮ್ಮ ಜೊತೆ ಇದ್ದಾರೆ ಅವರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ, ತುಂಬ ಅಪರೂಪದಾದಂಥ ಕಾರ್ಯಕ್ರಮಗಳು ಈ ರೀತಿಯಾಗಿ ನಡೆಯುವಂಥದ್ದು, ಪೊಲೀಸ್ ಇಲಾಖೆಗೆ ಅವ್ರನ್ನ ಗುರುತಿಸುವಂಥದ್ದು, ಅವ್ರು ಮಾಡುವಂಥ ಕೆಲಸವನ್ನು ಸ್ಮರಿಸುವಂಥದ್ದು ಅಪರೂಪದಾದಂಥ ಕಾರ್ಯಕ್ರಮ ಇದು. TV9 ನಡೆಸ್ತಾ ಇರುವಂಥದ್ದು 4ನೇ ವರ್ಷ ಈ ಕಾರ್ಯಕ್ರಮ ನಡ್ಕೊಂಡು ಬರ್ತಾ ಇದೆ. ಏನು ಹೇಳ್ತೀರಾ ಸರ್? ಇಲ್ಲ, ಬಹಳ ಸಂತೋಷ ಆಗುತ್ತೆ. ಯಾಕೆಂತಂದರೆ TV9 ಈ ಥರದ ಅನೇಕ ಕಾರ್ಯಗಳನ್ನ ಮಾಡ್ಕೊಂಡು ಬಂದಿದೆ. ಈ ಕಾರ್ಯಕ್ರಮಗಳಲ್ಲಿ ಸ್ಪೆಷಲಿ ಸಾಧಕರನ್ನ ಗುರುತಿಸೋದಾಗಿರ್ಬೋದು, ಅದರಲ್ಲಿ ಸ್ಪೆಷಲಿ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿರೋಂತಹ ಅತ್ಯುನ್ನತ ಸಾಧನೆಗಳು ಮಾಡಿರೋಂಥವ್ರು. ಯಾವಾಗಲೂ ನಾವು ಪೊಲೀಸ್ ಇಲಾಖೆಗಳನ್ನ ನಾವು ಯಾವಾಗಲೂ ಹೇಗೆ ನೋಡ್ತೀವಿ ಅಂತಂದರೆ ಒತ್ತಡದ ಬದುಕಲ್ಲಿ ಬದುಕ್ತಾ ಇರೋಂಥದ್ದು, ಯಾವಾಗಲೂ ಸ್ಟ್ರೆಸ್ ಆಗಿರ್ತಾರೆ, ಜೀವನದಲ್ಲಿ ಯಾವಾಗಲೂ ನಗು ನೋಡೋದು ಬಹಳ ಕಡಿಮೆ, ಕೋಪದಲ್ಲಿರ್ತಾರೆ. ಈ ರೀತಿಗಳನ್ನೇ ನಾವು ಪೊಲೀಸವ್ರನ್ನ ನೋಡ್ಕೊಂಡು ಬಂದಿರೋಂಥದ್ದು. ಅಂಥದ್ರಲ್ಲಿ ಇವತ್ತು ಎಲ್ಲರೂ ಕೂಡ ಇಷ್ಟೊಂದು ಸಂತೋಷವಾಗಿ ಅವರು ಪ್ರಶಸ್ತಿಗಳನ್ನ ತೊಗೊಳ್ತಾ ಇರೋದು, ಅವ್ರ ಫ್ಯಾಮಿಲಿ ಜೊತೆ ಬಂದು ಒಂದು ಫ್ಯಾಮಿಲಿಯಾಗಿ ಗ್ಯಾದರಿಂಗ್ ಆಗಿ ಎಲ್ಲರೂ ಕೂಡ ಒಂದು ಸಂತೋಷದಿಂದ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರೋದು. ಅದಕ್ಕೆ ಕಾರಣಕರ್ತರಾಗಿರೋಂತಹ TV9ಗೆ ತುಂಬ ಅಭಿನಂದನೆಗಳು. ಯಾಕೆಂತಂದರೆ ಈ ಥರ ಸಂದರ್ಭಗಳು ಬಹಳ ಕಡಿಮೆ ನೋಡೋದಕ್ಕೆ. ಇವತ್ತು ಸಾವಿರಾರು ಜನ ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳು ಎಲ್ಲರೂ ಸೇರಿದ್ದಾರೆ, ಅಧಿಕಾರಿಗಳಿಂದ ಹಿಡಿದು ಸಿಬ್ಬಂದಿ ವರ್ಗದವರಿಂದ ಹಿಡಿದು ಅವರವರು ಅನೇಕ ಒಂದು ಇಲಾಖೆಗಳಲ್ಲಿ ಇಂಥ ಇಲಾಖೆಗಳಲ್ಲಿ ಏನಾಗುತ್ತೆ ಅಂತಂದರೆ ಯಾವಾಗಲೂ ಒಂಥರ ಥ್ಯಾಂಕ್ಸ್ಲೆಸ್ ಜಾಬ್ ಅಂತ ಹೇಳ್ತೀವಿ ನಾವು. ಯಾವತ್ತೂ ನಾವು ಅವರಿಗೆ ಥ್ಯಾಂಕ್ಸ್ ಹೇಳೋದಿಲ್ಲ. ಅವ್ರ ಕೆಲಸಗಳನ್ನ ಮಾಡ್ಕೊಂಡು ಹೋಗ್ತಾನೆ ಇರ್ತಾರೆ. ನಾವು ಅದಕ್ಕೆ ಇಂಥ ಸಂದರ್ಭದಲ್ಲಿ TV9 ಅವರು ಇಂಥ ಕಾರ್ಯಕ್ರಮ ಇಟ್ಟು ಅವ್ರಿಗೆ ಒಂದು ಥ್ಯಾಂಕ್ ಗಿವಿಂಗ್ ಆಗಲಿ ಕೊಡೋದಂಥ ಕೆಲಸಗಳನ್ನ ಮಾಡ್ತಾ ಇರೋದು ಬಹಳ ಪ್ರಶಂಸನೀಯ. ಇಂಥ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದಾಗ ನಮಗೂ ಖುಷಿ ಆಗುತ್ತೆ. ಆ್ಯಸ್ ಎ ಸ್ಪಾನ್ಸರ್ಸ್ ನಮಗೂ ಕೂಡ ಇಂಥ ಕಾರ್ಯಕ್ರಮಗಳಿಗೆ ನಾವು ಸ್ಪಾನ್ಸರ್ ಮಾಡಿ ಇನ್ನೂ ಕೂಡ ಹೆಚ್ಚು ಜನ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡಲಿ ಅನ್ನೋದಕ್ಕೆ ನಮಗೆ ಆಶಯ ಅಷ್ಟೆ. 4ನೇ ವರ್ಷ ಈ ಒಂದು ಕಾರ್ಯಕ್ರಮ ನಡೀತಾ ಇರುವಂಥದ್ದು. ಮುಂದೆ ಕೂಡ ಈ ರೀತಿಯಾಗಿ ಸಾಕಷ್ಟು ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತ TV9 ಕೂಡ ಸಾಕಷ್ಟು ಯೋಜನೆಗಳನ್ನು ಹಾಕ್ಕೊಂಡಿರುವಂಥದ್ದು. ಜೊತೆಗೆ ನೀವು ಕೈ ಜೋಡಿಸಿರುವಂಥದ್ದು ಕೂಡ ಬಹಳ ಮುಖ್ಯ ಆಗುತ್ತೆ ಈ ಕಾರ್ಯಕ್ರಮಕ್ಕೆ. ಏನು ಹೇಳ್ತೀರಾ ಸರ್? ಅಲ್ಲ, ಖಂಡಿತವಾಗಿ ಇಂಥ ಕಾರ್ಯಕ್ರಮಗಳಿಗೆ ನಾವು ಕೈ ಜೋಡಿಸಲಿಲ್ಲ ಅಂದರೆ ಇನ್ಯಾವ ಕಾರ್ಯಕ್ರಮ ಜೋಡಿಸೋಣ ಹೇಳಿ. ಯಾಕಂದರೆ ಇದರಲ್ಲಿ ನಾವು ಯಾವಾಗಲೂ ಸ್ಪಾನ್ಸರ್ ಆಗಿ ಏನೋ ಒಂದು ನಮಗೇನು ಸಿಗುತ್ತೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಇದು. ಯಾಕೆಂದರೆ ಇದೊಂದು ಕರ್ತವ್ಯ ಕೂಡ ನಮಗೆ. ಯಾಕಂದರೆ ಇಷ್ಟು ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಯಾವತ್ತೂ ಕೂಡ ಅವರ ಒಂದು ಆಸೆಗಳನ್ನ ಬದೆ ಹೊತ್ತಿ ಅವ್ರ ಟೈಮ್ಗಳನ್ನೆಲ್ಲ ನಮಗೋಸ್ಕರ ಕೊಟ್ಟು ಅವ್ರು ನಮ್ಮನ್ನು ಕಾಯ್ದು ನಮ್ಮ ಸೇವೆ ಮಾಡಿಕೊಂಡು ನಮಗೆ ಸೆಕ್ಯೂರಿಟಿ ಕೊಡ್ತಾ ಇರೋಂಥವ್ರಿಗೆ ಅವರಿಗೆ ಅಂಥ ಕಾರ್ಯಕ್ರಮಗಳಿಗೆ ನಾವು ಸಪೋರ್ಟ್ ಮಾಡಲೇಬೇಕು. TV9 ಇಂಥ ಕಾರ್ಯಕ್ರಮಗಳನ್ನ ಇದು ನಾನೇನು ಮೊದಲನೇ ಬಾರಿಗೆ ನೋಡ್ತಾ ಇಲ್ಲ. ಈ ಥರ ಹಲವಾರು ಕಾರ್ಯಕ್ರಮಗಳನ್ನ ಮಾಡಿದೆ. ಬಿಸ್ನೆಸ್ ಅವಾರ್ಡ್ಸ್ ಆಗಿರ್ಬೋದು, ಈ ಥರ ಕಾರ್ಯಕ್ರಮಗಳಾಗಿರ್ಬೋದು ಬಹಳಷ್ಟು ಮಾಡಿದೆ. ಅದನ್ನು ಸಾಧನೆ ಮಾಡಿದವ್ರನ್ನ ಗುರುತಿಸೋದು ಕೂಡ ಒಂದು ದೊಡ್ಡ ಸಾಧನೆ ಕೂಡ. ಅದಕ್ಕಾಗಿ ಎಷ್ಟು ಹೋಮ್ವರ್ಕ್ ಮಾಡಬೇಕಾಗತ್ತೆ. ಇವಾಗ ನನಗೂ ಗೊತ್ತು, ಇವಾಗ ಸುಮ್ಮನೆ ಒಂದು ಪ್ರೋಗ್ರಾಮ್ ಆಗೋದಿಲ್ಲ. ಈ ಪ್ರೋಗ್ರಾಮ್ಗಾಗಿ ಅವ್ರು ಎಷ್ಟು ಒಂದು ರಿಹರ್ಸಲ್ ಮಾಡಿರ್ತಾರೆ, ಯಾವ ರೀತಿ ಆಯ್ಕೆಗಳನ್ನ ಮಾಡೋದು, ಪ್ರತಿಯೊಂದು ಇದರಲ್ಲೂ ಕೂಡ ಅವ್ರು ಕೆಲಸ ಮಾಡಿರ್ತಾರೆ. ಸೊ ಪ್ರತಿಯೊಂದು ಸಿಬ್ಬಂದಿಗೂ ಈ ರೀತಿ ಕೆಲಸ ಮಾಡ್ತಾರವ್ರಿಗೆ ಪ್ರತಿಯೊಬ್ಬರಿಗೂ ನನ್ನ ಮಿಲೆಕ್ಸ್ ಕಡೆಯಿಂದ ಒಂದು ಅಭಿನಂದನೆಗಳು. ಈಗ ನಮ್ಮ ಮಿಲೆಕ್ಸ್ ಬಗ್ಗೆನೂ ನಿಮ್ಗೆಲ್ಲರಿಗೂ ಗೊತ್ತಾಗಿದೆ. ಇವತ್ತು ಹೇಗೆ ಸ್ಟ್ರೆಸ್ಸು ಒತ್ತಡದ ಬದುಕಿನ ಜೀವನದಲ್ಲಿ ನಾವು ಬದುಕ್ತಾ ಇದ್ದೀವಿ. ಈ ಬದುಕಲ್ಲಿ ನಮ್ಮ ಜೀವನ ಶೈಲಿ, ಆಹಾರ ಪದ್ಧತಿ ಎರಡೂ ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ನಮ್ಮ ಆಹಾರ ಪದ್ಧತಿ ಅಥವಾ ಜೀವನ ಶೈಲಿಯಲ್ಲಿ ಏನೋ ಒಂಚೂರು ಏರುಪೇರಾದರೂ ನಮ್ಗೆ ಹಲವಾರು ಆರೋಗ್ಯ ಸಮಸ್ಯೆಗಳು ಕಾಡುತ್ತೆ. ಇವತ್ತು ನಾವು ನೋಡ್ತಾ ಇರೋ ಕುಟುಂಬಗಳೆಲ್ಲ ಸಂತೋಷವಾಗಿದ್ದಾರೆ ಅಂತಂದರೆ ಅವ್ರ ಬದುಕಿನಲ್ಲಿ ಏನೋ ಒಂದು ಆರೋಗ್ಯ ಚೆನ್ನಾಗಿರಬೇಕು. ಆರೋಗ್ಯ ಚೆನ್ನಾಗಿಲ್ಲ ಅಂತಂದರೆ ಹೇಗಾಗುತ್ತೆ ಅಂತಂದರೆ ಒಂದು ಕುಟುಂಬದಲ್ಲಿ ಆರೋಗ್ಯ ಏರುಪೇರಾದರೆ ಆ ಕುಟುಂಬ ಪೂರ್ತಿ ಒಂಥರ ಒತ್ತಡಕ್ಕೆ ಒಳಗಾಗೋದು, ಟೆನ್ಷನಲ್ಲಿರೋದು, ಅಯ್ಯೋ ಏನಪ್ಪ ಜೀವನದಲ್ಲಿ ಹೀಗಾಗೋಯ್ತು ಅನ್ನೋ ಒಂದು ಸಂದರ್ಭದಲ್ಲಿ ಎಲ್ಲರಿಗೂ ಇರುತ್ತೆ. ಸೊ ಅದಕ್ಕಾಗಿ ಯಾವಾಗಲೂ ಆರೋಗ್ಯ ಅನ್ನೋದು ಬಹಳ ಇಂಪಾರ್ಟೆಂಟ್. ಆ ನಿಟ್ಟಿನಲ್ಲಿ ನಮ್ಮ ಮಿಲೆಕ್ಸ್ ಟೀಮು ಒಂದು ಉತ್ತಮ ಉತ್ಪನ್ನಗಳನ್ನ ಮಾರ್ಕೆಟಿಗೆ ಬಿಟ್ಟಿದೆ. ಅದರಲ್ಲಿ ಮಿಲೆಕ್ಸ್ ಚೂರ್ಣ, ಮಿಲೆಕ್ಸ್ ಹೆಲ್ತಿ ಮಿಕ್ಸು, ಮಿಲೆಕ್ಸ್ ಇನ್ಸ್ಟೆಂಟ್ ಫುಡ್ಸು, ಮತ್ತು ಮಕ್ಕಳಿಗೆ ಅಂತಲೇ ಸ್ಪೆಷಲಿ 6 ತಿಂಗಳಿಂದ 30 ತಿಂಗಳ ಮಕ್ಕಳಿಗೆ ಅಂತಲೇ ನಮ್ಮ ಪಾರಂಪರಿಕ ಆಹಾರ ಪದ್ಧತಿಯಲ್ಲಿ ತಯಾರಿಸಿದಂಥ ರಾಗಿ ಸರಿಗಳು ಅಂದರೆ ಮಿಲೆಕ್ಸ್ ಮದರ್ ರೂಟ್ ಅಂತ ಆಹಾರನ ಕೂಡ ನಾವು ಮಾರ್ಕೆಟಿಗೆ ಬಿಟ್ಟಿದ್ದೀವಿ. ಇದರಲ್ಲಿ ಯಾವುದೇ ಪ್ರಿಸರ್ವೇಟಿವ್, ಆರ್ಟಿಫಿಷಿಯಲ್ ಕಲರ್ಸು, ಫ್ಲೇವರ್ಸು, ಅಡಿಟಿವ್ಸು ಯಾವುದು ಕೂಡ ಇದರಲ್ಲಿ ಬಳಸಿಲ್ಲ. ಇದೆಲ್ಲ ನೈಸರ್ಗಿಕ ಪದಾರ್ಥಗಳಿಂದ ತಯಾರಿಸಿರೋದು. ಲೈಕ್ ಸಿರಿಧಾನ್ಯಗಳು, ಮೊಳಕೆ ಕಟ್ಟಿದ ಕಾಳುಗಳು, ಮತ್ತು ಬೇಳೆಗಳು, ಧಾನ್ಯಗಳು, ಮತ್ತು ಡ್ರೈ ಫ್ರೂಟ್ಸ್ಗಳು, ಮತ್ತು ಸೀಡ್ಸು, ಇಂಥ ನೈಸರ್ಗಿಕ ಪದಾರ್ಥಗಳಿಂದ ತಯಾರಿಸೋದ್ರಿಂದ ತುಂಬ ಸೇಫ್ ಆಗಿದೆ. ಇವತ್ತಿನ ಒತ್ತಡದ ಬದುಕಿಗೆ ಸೂಕ್ತ ಆಹಾರ ಇದು. ಪ್ರತಿಯೊಬ್ಬರು ಇದನ್ನು ಸೇವಿಸೋದ್ರಿಂದ ಒಳ್ಳೆಯ ಆರೋಗ್ಯನ ಅವ್ರು ಕಂಡುಕೊಬೋದು ಅಂತ ನಾನು ಈ TV9ನ ಈ ಪ್ರೋಗ್ರಾಮ್ ಮುಖಾಂತರ ನಾನು ಎಲ್ಲರನ್ನೂ ಕೇಳ್ಕೊಳ್ತೇನೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ಹಾಗೆ ಈ ಕಾರ್ಯಕ್ರಮ ಇಷ್ಟೊಂದು ಯಶಸ್ವಿ ಆಗೋದಕ್ಕೆ ನೀವು ಕೂಡ ಪ್ರಮುಖ ಕಾರಣರು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್.